ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ನೇಹಾನಿ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ 6 ರಿಂದ 2 ವರ್ಷದ ಮಕ್ಕಳಿಗೆ ಮನೇಲಿ ಹೇಗೆ ಮಕ್ಕಳಿಗೆ ರಾಗಿ ಸರಿ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಳ್ತೀನಿ. ಮೊದಲಿಗೆ ಬೇಕಾದ ಸಾಮಗ್ರಿಗಳು: ಕಡಲೆಬೇಳೆ, ಹೆಸರುಕಾಳು, ಬೇಳೆಕಾಳು, ಉದ್ದಿನಕಾಳು, ಕಡಲೆ ಬೀಜ, ಹೆಸರುಬೇಳೆ, ಹುರುಳಿಕಾಳು, ಅಕ್ಕಿ, ರಾಗಿ, ಮೆಂತ್ಯ, ಜೀರಿಗೆ, ಮೆಣಸು, ಬಾದಾಮಿ, ಗೋಡಂಬಿ ಇಷ್ಟನ್ನು ಹಾಕ್ಕೊಳ್ಬೇಕು. ರಾಗಿನ ಒಂದು ಸೇರು ತೊಗೊಂಡಿದ್ದೀನಿ ನಾನು. ಮೊದಲಿಗೆ ಸ್ಟೋವ್ ಆನ್ ಮಾಡಿಕೊಂಡು ಅದ್ರ ಮೇಲೆ ಬಾಣಲಿ ಮಡಿಕೊಂಡು ಸ್ವಲ್ಪನೇ ಹಾಕ್ಕೊಂಡು ರಾಗಿನ ಹುರ್ಕೊಳ್ಬೇಕು. ಅದನ್ನು ಹಂಗೆ ಬಿಟ್ಟರೆ ಏನು ಮಾಡುತ್ತೆ, ಕೈ ಆಡಿಸ್ತಾ ಇರಬೇಕು. ಇಲ್ಲ ಹಂಗೆ ಬಿಟ್ಟರೆ ಅದು ಸೀದೋದಂಗೆ ಹೋಗುತ್ತೆ. ರಾಗಿನ ಕೈ ಆಡಿಸ್ಕೊಂಡು ಅದು ಕೆಂಪಾಗೋ ರೀತಿ ಅದು ಘಮ ಬರಬೇಕು. ಆ ರೀತಿ ರಾಗಿನ ಚೆನ್ನಾಗಿ ಹುರ್ಕೊಳ್ಬೇಕು. ಹುರ್ಕೊಂಡಾದ್ಮೇಲೆ ಸುರ್ಕೊಳ್ತಾ ಮತ್ತು ಸ್ವಲ್ಪ ಆ್ಯಡ್ ಮಾಡಿಕೊಂಡು ಸ್ವಲ್ಪನೇ ಹುರಿತಾ ಇರಬೇಕು. ಈ ರೀತಿ ಕೆಂಪಾಗಬೇಕು. ಆ ರೀತಿ ಹುರ್ಕೊಂಡ್ರೆ ಅದು ಒಂದು ಹದಕ್ಕೆ ಬಂದಿರುತ್ತೆ. ಈ ಥರ ಕೆಂಪಾಗೊಂಡ ಹುರ್ಕೊಂಡು ಆಮೇಲೆ ಒಂದು ಬೋಸಿಗೆ ಅದನ್ನು ಸುರ್ಕೊಳ್ಳಿ. ಸುರ್ಕೊಂಡಾಯ್ತಲೆ ಒಂದು ಬಾಂಡಿಗೆ ಮತ್ತೆ ಅಕ್ಕಿ ಇರುತ್ತಲ್ಲ, ನಾನು ಒಂದು ಸೇರಿಗೆ 1.5 ಪಾವಿಂದ ಕಮ್ಮಿ 1 ಪಾವು ತೊಗೊಂಡಿದ್ದೀನಿ. 1 ಪಾವು ತೊಗೊಂಡು ಅದನ್ನು ಚೆನ್ನಾಗಿ ಕೆಂಪಾಗಬೇಕು. ಅಕ್ಕಿ ಚೆನ್ನಾಗಿ ಕೆಂಪಾಗೋ ಗಂಟ ಹುರ್ಕೊಳ್ಳಿ. ಹುರ್ಕೊಂಡು ಅದನ್ನು ಕೂಡ ಅದೇ ಬೋಸಿ, ಮಾಮೂಲಿ ರಾಗಿ ಸುರ್ಕೊಂಡಿರ್ತೀರಲ್ಲ ಆ ಬೋಸಿಗೆ ಸುರ್ಕೊಂಡು ನಂತರ ಮತ್ತು ಉದ್ದಿನಕಾಳನ್ನು ಅದೇ ರೀತಿ ಕೆಂಪಾಗೋ ರೀತಿ ಒಂದು ಹದಕ್ಕೆ ಹುರ್ಕೊಳ್ಬೇಕು. ಹುರ್ಕೊಂಡಾಯ್ತಲೆ ಅದನ್ನು ಅದೇ ಬೋಸಿಗೆ ಸುರ್ಕೊಳ್ಳಿ. ಅದೇ ಬೋಸಿಗೆ ಸುರ್ಕೊಂಡಾಯ್ತಲೆ ನಂತರ ಹೆಸರು ಬೇಳೆ ಹಾಕ್ಕೊಂಡು ಹುರ್ಕೊಳ್ಳಿ. ಹೆಸರು ಬೇಳೆ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಅದನ್ನು ಕೆಂಪಾಗೋ ರೀತಿ ಹುರ್ಕೊಂಡಾಯ್ತಲೆ ಅದನ್ನು ಅದೇ ಬೋಸಿಗೆ ಸುರ್ಕೊಂಡು ಮತ್ತು ಹೆಸರು ಕಾಳು ಹುರ್ಕೊಂಡು ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ನಂತರ ಹುಳಿಕಾಳನ್ನು ಕೂಡ ಹುರ್ಕೊಂಡು ಆ್ಯಡ್ ಮಾಡ್ಕೊಂಡಾಯ್ತು. ಕಡಲೆ ಬೀಜ ಹಾಕ್ಕೊಳ್ಳಿ. ಕಡಲೆ ಬೀಜ ಸ್ವಲ್ಪ ಜಾಸ್ತಿ ಫ್ರೈ ಮಾಡಬೇಡಿ, ಸ್ವಲ್ಪನೇ ಫ್ರೈ ಮಾಡ್ಕೊಂಡು ಅದನ್ನು ಬೇರೆ ಪ್ಲೇಟ್ಗೆ ಹಾಕ್ಕೊಳ್ಳಿ. ಯಾಕಂದರೆ ಅದನ್ನು ಸಿಪ್ಪೆ ತೆಗೆದು ಹಾಕಬೇಕು ಮಕ್ಕಳಿಗೆ ರಾಗಿ ಸರಿ ಒಳಕ್ಕೆ. ನಂತರ ನಾನು ಗೋಡಂಬಿ ಮತ್ತು ಬಾದಾಮಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಫ್ರೈ ಮಾಡಿ ಆ್ಯಡ್ ಮಾಡಿ. 1 kg ರಾಗಿ ಅಥವಾ 1 ಸೇರು ರಾಗಿಗೆ 1 ಪಾವು ಅಕ್ಕಿ. ಮಿಕ್ತವೆಲ್ಲ ಸ್ವಲ್ಪ ಕಾಳು ಕಡ್ಡಿಲಿನಿ ಸ್ವಲ್ಪನೇ ಒಂದು ಕಾಲು ಕಪ್ಪಷ್ಟು ತಗೊಳ್ಳಿ. ನಾನಿವಾಗ ಬೇಳೆಕಾಳು ಹಾಕ್ಕೊಂಡು ಹುರ್ಕೊಂಡು ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬೇಳೆಕಾಳು ಮತ್ತು ಕಡಲೆಬೇಳೆ ಎರಡನ್ನೂ ಹಾಕ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಜೀರಿಗೆ, ಮೆಂತ್ಯ ಮತ್ತು ಮೆಣಸು ಸ್ವಲ್ಪನೇ ಹಾಕ್ಕೊಂಡು ಆ್ಯಡ್ ಮಾಡಿ. ಬೇಳೆಕಾಳು ಅಂದರೆ ಮಕ್ಕಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಂತರ ಎಲ್ಲನೂ ಹುರ್ಕೊಂಡಾಯ್ತು ನೋಡಿ. ಈ ರೀತಿ ಕಡಲೆ ಬೀಜ ಸಿಪ್ಪೆ ತೆಗೆದು ಒಳಗೆ ಬೇಯಿಸ್ಕೊಂಡ್ರೆ ಈ ರೀತಿ ರೆಡಿಯಾಗಿರುತ್ತೆ. ಇಷ್ಟೇ ಮನೇಲಿ ಹೈಜೆನಿಕ್ ಆಗಿ ಚೆನ್ನಾಗಿ ಮಕ್ಕಳಿಗೆ ಆರೋಗ್ಯವಾಗಿ ರಾಗಿ ಸರಿ ಮಾಡಿ ಮನೇಲೇ ಕೊಡ್ಬೋದು. ಹೊರ್ಗಡೆಯಿಂದ ತಂದು ಆರೋಗ್ಯ ಹಾಳು ಮಾಡೋಕ್ಕಿಂತ ಮನೇಲೇ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಇದನ್ನು ಮಿಲ್ಲಲ್ಲಿ ತರಿಸಿದ್ದೀನಿ ನೋಡಿ. ಈ ರೀತಿ ಆಗಿರುತ್ತೆ. ಇದನ್ನು ವೇಲಲ್ಲಿ ಪಡ್ಕೊಳ್ಬೇಕು ಚೆನ್ನಾಗಿ. ನಮಗಾದರೆ ಒಂದ್ರಲ್ಲಿ ಆಡ್ಕೋಬೋದು, ಬಟ್ ಮಕ್ಕಳಿಗೆ ವೇಲಲ್ಲಿ ಚೆನ್ನಾಗಿ ಪುಡಿ ಆಗಿರುತ್ತಲ್ಲ, ವೇಲಲ್ಲಿ ನುಣ್ಣಗೆ ಬೀಳುತ್ತಲ್ಲ ಆ ರೀತಿ ಇರಬೇಕು. ಈ ರೀತಿ
ರೆಡಿಯಾಗಿರುತ್ತೆ. ಇದನ್ನು ಸ್ಟೋರ್ ಮಾಡಿಕೊಂಡು ಮಕ್ಕಳಿಗೆ ಸ್ವಲ್ಪ ಸ್ವಲ್ಪನೇ ಹಾಕಿ, ಕೈ ಹಾಕಬೇಡಿ, ಸ್ಪೂನಲ್ಲಿ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಮಾಡಿಕೊಡಿ. ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್.